ಹಲೋ, ಜೈ ಶ್ರೀ ಕೃಷ್ಣ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ. ಇವತ್ತು ನಾನು ಮಾಡ್ತಿರೋ ವಿಡಿಯೋ ನಿಮ್ಮ ತಲೆಯಲ್ಲಿರೋಂತಹ ವ್ಯಕ್ತಿ ಬಗ್ಗೆ, ಆಯಿತಾ? ಈಸ್ ಇಟ್ ವರ್ತ್ ಅವ್ರ ಬಗ್ಗೆ ನೀವು ಯೋಚನೆ ಮಾಡೋದು? ಈಸ್ ಇಟ್ ವರ್ತ್ ಅವ್ರ ಬಗ್ಗೆ ನಿಮ್ಮ ಟೈಮ್ ಕೊಡೋದು? ಈಸ್ ಇಟ್ ವರ್ತ್ ಅವ್ರ ಬಗ್ಗೆ ನೀವು ಎಮೋಷನಲಿ ಅಂದರೆ ಎಮೋಷನ್ಸ ಇನ್ವೆಸ್ಟ್ ಮಾಡೋದು? ಆ ವ್ಯಕ್ತಿಗೆ ಈಸ್ ಇಟ್ ವರ್ತ್? ಎಸ್ ಆರ್ ನೋ, ಆಯಿತಾ? ಮತ್ತು ನನ್ನ ಏನು ಚಾನಲ್ ಆಗುತ್ತೋ ಮುಂದೆ ಹೇಳ್ತೀನಿ. ಈಸ್ ಇಟ್ ವರ್ತ್ ಈ ವ್ಯಕ್ತಿ ಬಗ್ಗೆ ಈಸ್ ಇ ವರ್ತ್ ಇಟ್? ಓಕೆ, ಒಂದು ನಿಮಿಷ ಹೇಳ್ತೀನಿ. ಈ ವ್ಯಕ್ತಿ ನಿಮ್ಗೆ ಎಷ್ಟು ಹರ್ಟ್ ಮಾಡಿದ್ದಾರೆ ಅಂದರೆ, ನಿಮಗೆಷ್ಟು ನಿಮ್ಮ ಬೆನ್ನ ಹಿಂದೆ ತುಂಬ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ, ಲಿಟ್ರಲಿ ನಿಜ ಹೇಳ್ಬೇಕಂದ್ರೆ ನನಗೆ ಅವ್ರ ಬಗ್ಗೆ ಏನೂ ಚಾನಲೇ ಆಗ್ತಿಲ್ಲ ಮೆಸೇಜು. ಯೂನಿವರ್ಸ್ ಅಂದರೆ ಹೈಯರ್ ಪವರ್ ಏನು ಹೇಳ್ತಿದೆ ಅಂದರೆ, ಇವ್ರು ಮಾಡಿರೋದಕ್ಕೆ ಕರ್ಮ ಒಂದೇ ಉತ್ತರ ಕೊಡುತ್ತೆ, ನನ್ನ ಕಡೆಯಿಂದ ಏನೂ ಇಲ್ಲ ಅಂತ. ಯಾರು ಇವರು? ಓಕೆ, ನೋಡೋಣ ಬನ್ನಿ. ಓಕೆ, ಸಮಥಿಂಗ್ ರಿಲೇಟೆಡ್ ಟು ರಿಲೇಷನ್ಶಿಪ್. ಓಕೆ, ದಿ ಹರ್ಮಿಟ್. ಓಕೆ, ಇದು ನಿಮ್ಮ ಎನರ್ಜಿ ಅಲ್ಲ, ಅವ್ರ ಎನರ್ಜಿ ಅನಿಸುತ್ತೆ ನನಗೆ. ನಿಮ್ಮ ಎನರ್ಜಿ ಅಲ್ಲ ಇದು. ಓಕೆ, ನೀವು ಬೇಜಾರಿನಲ್ಲಿಲ್ಲ, ನೀವು ಚಾಲೆಂಜಸ್ ಫೇಸ್ ಮಾಡ್ತಿಲ್ಲ. ಬಿಕಾಸ್ ಆ ವ್ಯಕ್ತಿ ನಿಮಗೆ ಬೇಜಾರು ಮಾಡಿದ್ರಿಂದ, ನಿಮಗೆ ಹರ್ಟ್ ಮಾಡಿದ್ರಿಂದ ಇದು ಅವ್ರ ಎನರ್ಜಿ ಅಂತ ಬರ್ತಿದೆ. ಅವ್ರ ಚಾಲೆಂಜಸ್ ಫೇಸ್ ಮಾಡೋದು ಇವಾಗ ಲೈಫಲ್ಲಿ ಶುರು ಆಗ್ತಾಯಿದೆ. ಇದು ಶುರು. ಓಕೆ, ಕ್ವೀನ್ ಆಫ್ ಕಪ್ಸ್. ಥ್ಯಾಂಕ್ ಯು. ಮೂರನೇ ಕಾರ್ಡ್ ಬಂದು ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಕೆಳಗಡೆ ಇದೆ ಟೂ ಆಫ್ ಕಪ್ಸ್. ಈ ವ್ಯಕ್ತಿಗೆ ವಾಪಸ್ ನಿಮ್ಮ ಹತ್ರ ಬರಬೇಕು ಅಂತ ತುಂಬ ಇಷ್ಟ. ಬಿಕಾಸ್ ನೀವೊಂಥರ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರಿ, ತುಂಬ ಹೀಲಿಂಗ್ ಮಾಡ್ತಾಯಿದ್ರಿ, ಲೈಕ್ ಫೈನಾನ್ಷಿಯಲಿ ಸಪೋರ್ಟ್ ಕೂಡ ಮಾಡ್ತಾಯಿದ್ರಿ. ಮತ್ತು ನಿಮ್ಮ ಎನರ್ಜಿನ ಎಲ್ಲ ಒಂದು ಕಡೆ ಬ್ಯಾಟ್ರಿ ಥರ, ಲೈಕ್ ಫೋನ್ ಲೋ ಬ್ಯಾಟ್ರಿ ಅದನ್ನು ನಾವು ಚಾರ್ಜ್ಗೆ ಹಾಕಲ್ವ, ಆ ಥರ ಅವ್ರು ನಿಮ್ಮನ್ನು ಆ್ಯಸ್ ಎ ಫೋನ್ ಚಾರ್ಜ್ ಮಾಡೋಂತಹ ಬ್ಯಾಟ್ರಿ ಥರ ಯೂಸ್ ಮಾಡ್ತಾಯಿದ್ರು. ಇವಾಗ ನೀವು ಅವ್ರ ಲೈಫಲ್ಲಿ ಇಲ್ಲ, ಈ ಎನರ್ಜಿನಲ್ಲಿದ್ದಾರೆ. ಅಯ್ಯೋ ನಾನು ಚಾಲೆಂಜ್ ಅಂದರೆ ನಾನೊಬ್ಬನೇ ನಾನೇನು ಮಾಡಲಿ, ಚಾಲೆಂಜಸ್ ಬಂದಿದ್ದೆ, ಯಾರನ್ನು ಕೇಳಲಿ, ಆ ಥರ ಸ್ವಲ್ಪ ವೈಬ್ರೇಷನ್. ಓಕೆ, ನೀವೆಷ್ಟೇ ಆದ್ರೂ ನಿಮ್ಮ ಎಮೋಷನ್ಸ್ನ ನೀವು ಮೆಡಿಟೇಟ್ ಮಾಡಬೇಕು ಅಂತ ಬರ್ತದೆ ಇಲ್ಲಿ. ಓಕೆ, ಏನೇ ಆದರೂ ನಿಮ್ಮ ಎಸ್ ಆರ್ ನೋ ಆನ್ಸರ್ಗೆ ಆನ್ಸರ್ ಬಂದುಬಿಟ್ಟು ಎಸ್. ಬಟ್ ಇಸ್ ಇಟ್ ವರ್ತ್ ಈ ಮನುಷ್ಯನ ಬಗ್ಗೆ ಯೋಚನೆ ಮಾಡೋದು ಅಂತಂದರೆ ಎಸ್. ಏನಕ್ಕೆ ಅಂತಲೂ ಹೇಳ್ತೀನಿ. ಬಿಕಾಸ್ ಹೇಳ್ತೀನಿ ರೀ, ಒನ್ ಬೈ ಒನ್. ಇಲ್ಲ, ಇವಾಗ ಕರೆಕ್ಟ್ ಟೈಮ್ ಹೇಳೋಕ್ಕೆ. ಸರಿ, ಏನಕ್ಕೆ ಅಂತಂದರೆ ನಿಮ್ಮನ್ನು ನೀವು ಕಾಪಾಡ್ಕೊಂಡ್ರಿ, ಅದಕ್ಕೆ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಹೀಗಾಗಿ ನೀವು ಅವರನ್ನು ನೆನಪಲ್ಲಿ ಇಟ್ಕೊಳ್ಳೋದೇನು ತಪ್ಪಿಲ್ಲ. ಸೊ ಎಸ್, ಇಟ್ಸ್ ಅ ಎಸ್. ಇಟ್ಸ್ ದಟ್ ಪರ್ಸನ್ ವರ್ತ್ ಇಟ್? ಎಸ್. ಬಟ್ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಫಸ್ಟ್. ಓಕೆನಾ? ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದು, ಟೈಮ್ ಇನ್ವೆಸ್ಟ್ ಮಾಡೋದು ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಎಸ್, ಬಿಕಾಸ್ ಈ ವ್ಯಕ್ತಿ ನಿಮಗೆ ತುಂಬ ಹೇಳ್ಕೊಟ್ಟಿದ್ದಾರಲ್ಲ ಜೀವನದಲ್ಲಿ, ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ. ಎಸ್, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನಿಮ್ಮನ್ನ ಅವ್ರು ಬ್ರೇಕ್ ಮಾಡಿದ್ದಾರೆ. ಅವರಿದ್ದಾಗ ನೀವು ಚಾಲೆಂಜಸ್ ಫೇಸ್ ಮಾಡ್ತಾಯಿದ್ರಿ. ಇವಾಗ ಅವ್ರ ಚಾಲೆಂಜಸ್ನ ಫೇಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಬಟ್ ನೀವು ಕಲ್ತ್ರಿ ಜೀವನದ ಬಗ್ಗೆ, ವಿಚ್ ಇಸ್ ವೆರಿ ಗುಡ್. ಅವ್ರಿಗೆ ಸಿಕ್ಕಿದಾಗ ನೀವು ಥ್ಯಾಂಕ್ ಯು ಅಂತ ಹೇಳಿ. ಓನ್ಲಿ ಈ ಥ್ಯಾಂಕ್ ಯು ಹೇಳೋಕ್ಕೆ ಮಾತ್ರ ಇಲ್ಲಿ 2 ಎಸ್ ಕಾರ್ಡ್ ಬಂದಿರೋದು ನಿಮಗೆ. ಅಂದರೆ ಹೌದು, ಯೋಚನೆ ಮಾಡ್ಬೋದು. ಯಾಕಂದರೆ ಲೆಸನ್ಸ್ ಹೇಳ್ಕೊಟ್ಟಿದ್ದಾರೆ ಟೀಚರ್ ಥರ, ಜೀವನದ ಬಗ್ಗೆ ಅಷ್ಟೇ, ಸಬ್ಜೆಕ್ಟ್ ಅಲ್ಲ, ಜೀವನದ ಬಗ್ಗೆ ಅಷ್ಟೇ. ಡೆಫಿನೆಟ್ಲಿ ಇವ್ರು ನಿಮ್ಮಿಂದ ತುಂಬ ಇಸ್ಕೊತಾ ಇದ್ರು, ತುಂಬ ತೊಗೊತಾ ಇದ್ರು, ತುಂಬ ಲೈಕ್ ಎನರ್ಜಿ ಹೀಲಿಂಗ್ ಸಿಕ್ತಿತ್ತು ಅವ್ರಿಗೆ. ಇನ್ ರಿಟರ್ನ್ ಅವ್ರು ನಿಮಗೆ ಆಫರ್ ಮಾಡ್ತಿದ್ರು, ಬಟ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಆ ಥರ ಒಂಥರ ಹುಡುಗನೋ ಹುಡುಗಿನೋ ಯಾರಾದರೂ ಆಗಿರಲಿ. ಓಕೆ, ಸೊ ಇದೆರಡು ನಿಮಗೆ ಇದು ಅಡ್ವೈಸ್ ಕಾರ್ಡ್ ಅಂತ ಹೇಳ್ತೀನಿ. ನೀವು ಏನು ಮಾಡಬೇಕಂದ್ರೆ, ನಮ್ಮ ಲೈಫಲ್ಲಿ ನಾವು ಬದುಕಿರೋ ತನಕ ನೋಡಿ, ಕ್ವೀನ್ ಬಂತು ಫಸ್ಟು, ನಂತರ ನೈಟ್ಸ್ ಬಂದಿದೆ. ಇಬ್ಬರೂ ಫೋಕಸ್ಡ್ ಇದ್ದಾರೆ. ಓಕೆ,
ಒಂದು ಬಂದ್ಬಿಟ್ಟು ಕರಿಯರ್, ನೀವು ನಿಮ್ಮ ಕರಿಯರ್ ನೋಡ್ಕೊಳ್ಳಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ, ಅದರಲ್ಲಿ ಹೆಂಗೆ ಬೆಳಿಬೇಕು ಅಂತ ಬೇಬಿ ಸ್ಟೆಪ್ಸ್ ಹಾಕಿ. ನಿಮಗೆ ಬೇಬಿ ಸ್ಟೆಪ್ಸ್ ಅಥವಾ ಚಿಕ್ಕ ಚಿಕ್ಕ ಚಾಲೆಂಜಸ್ ಆಗಲಿ, ಇವಾಗ ದೊಡ್ಡ ಚಾಲೆಂಜಸ್ ಆಗಲಿ, ಅಥವಾ 2-3 ಚಾಲೆಂಜಸ್ ಒಟ್ಟಿಗೆ ಬಂದರೂ ಕೂಡ ನಿಮಗೆ ಕಷ್ಟ ಅನಿಸಲ್ಲ. ಯಾಕಂದರೆ ಇವ್ರು ಹೇಳ್ಕೊಟ್ಟಿದ್ದಾರೆ ಹೆಂಗೆ ಫೇಸ್ ಮಾಡೋದು ಅಂತ. ಸೊ ನೀವು ತುಂಬ ನೋವು ನೋಡಿದ್ದೀರ ಅಂತ ನಂಗೆ ಗೊತ್ತಾಗ್ತದೆ. ಸೊ ನಿಮಗೇನು ಕಷ್ಟ ಆಗಲ್ಲ, ನೀವು ನಿಧಾನ ಆದರೂ ಪರವಾಗಿಲ್ಲ. ನೀವೊಂಥರ ಆ ಪೇಷನ್ಸ್ ಎನರ್ಜಿ ಕೊಟ್ಟೋಗಿದ್ದೀರ ನೀವು. ಆ ಪೇಷನ್ಸ್ ಅಂದರೆ ತಾಳ್ಮೆ ಜಾಸ್ತಿ ಇದೆ ನಿಮ್ಗೆ ಇವಾಗ. ಯು ಆರ್ ವೆರಿ ಪೇಷನ್ಸ್ ಆ್ಯಂಡ್ ಎಕ್ಸಾಕ್ಟ್ಲಿ ನಿಮ್ಮ ಎಮೋಷನ್ಸ್ನ ನೀವು ಎಲ್ಲಿ ಜಾಸ್ತಿ ಎಮೋಷನ್ಸ್ ಅಲ್ಲ, ನಿಮ್ಮ ಮನಸ್ಸನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು, ಸೊ ದಟ್ ಬೇರೆ ಯಾರಾದರೂ ಒಂದು ವ್ಯಕ್ತಿ ಇನ್ನೊಬ್ಬರು ಬಂದು ನಿಮ್ಗೆ ಇದೇ ಥರ ಹರ್ಟ್ ಮಾಡ್ದಿರ ಇರಬಾರ್ದು ಅಂತ. ಸೊ ನೀವು ನಿಮ್ಮ ಹಾರ್ಟ್ ಪ್ರೊಟೆಕ್ಷನ್ನಲ್ಲಿ ನೀವು ಇದ್ದೀರಾ. ಸೊ ನೀವು ಯಾರಿಗೇ ಆಗಲಿ ಎಮೋಷ್ನಲಿ ಕಮಿಟ್ಮೆಂಟ್ ಅಂತ ಬಂದಾಗ, ಸ್ಪೆಷಲಿ ಎಮೋಷನ್ಸು, ಆಯಿತಾ, ಲವ್ ರಿಲೇಟೆಡ್ ಮೇಯ್ನ್ಲಿ. ಬರೀ ಲವ್ ರಿಲೇಟೆಡ್ ಅಂದರೆ ಬರೀ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ಲ, ಯಾವ ಸಂಬಂಧ ಕೂಡ ಆಗಿರ್ಬೋದು, ಫ್ರೆಂಡ್ಸ್ ಕೂಡ ಆಗಿರ್ಬೋದು. ಓಕೆ, ಬಟ್ ನನಗಿಲ್ಲಿ ಮೇಯ್ನ್ಲಿ ಬರ್ತಿರೋದು ಲವ್ ರೀಡಿಂಗ್ ಬಿಕಾಸ್ ಆಫ್ ದ ಟಾಪ್ ಆಫ್ ದ ಡೆಕ್ ಕಾರ್ಡ್, ಬಿಕಾಸ್ ಈ ಕಾರ್ಡಿಂದ. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ಈ ರಿಲೇಷನ್ಶಿಪ್ ಅನ್ನೋದು ಯಾವುದಾದ್ರೂ ಆಗಿರ್ಬೋದು, ಎನಿ ರಿಲೇಷನ್ಶಿಪ್, ಆಯಿತಾ. ಸೊ ನೀವು ಇವಾಗ ಎಷ್ಟು ಅವೇರ್ ಆಗಿದ್ದೀರಾ ಅಂದರೆ ಯು ಆರ್ ನಾಟ್ ರೆಡಿ ಎಮೋಷ್ನಲಿ. ನನ್ನ ಕಡೆಯಿಂದ ಅಲ್ಲಿಗೇನಾದರೂ ಹೋಗಬೇಕಂದ್ರೆ ನೀವು ತಕ್ಷಣ ನಿಮ್ಮ ಮೆಡಿಟೇಷನ್ಗೆ ಹೊಟ್ಟೋಗ್ಬಿಡ್ತೀರ. ಇಸ್ ಇಟ್ ರಿಕ್ವೈರ್ಡ್? ನಿಜವಾಗ್ಲೂ ಇಲ್ಲಿಗೆ ನಾನು ಬೇಕಾ? ನನ್ನ ಎಮೋಷನ್ಸ್ನ ನಾನು ಟ್ರೂತಾಗಿ ಇನ್ವೆಸ್ಟ್ ಮಾಡ್ತೀನಿ, ಬಟ್ ನಿಜವಾಗ್ಲೂ ನನಗೆ ಅದೇ ಥರ ಒಂದು ಹೀಲಿಂಗ್ ಎನರ್ಜಿ ಅಂತ ಸಿಗುತ್ತಾ? ಫಸ್ಟು ನೀವು ನಿಮ್ಮ ಇಂಟ್ಯೂಷನ್ ಜೊತೆ ಸೇರಿ ಅದ್ರ ಮೂಲಕ ನಿಮ್ಮ ಎಮೋಷನ್ಸ್ನ ನೀವು ಹೀಗೆ ಬಚಾವ್ ಮಾಡ್ತಾ ಇದ್ದೀರ, ಹೀಗೆ ಕಾಪಾಡ್ತಾ ಇದ್ದೀರ ನೀವು. ನಾನು ಪುನಃ ರೆಡಿ ಇಲ್ಲ, ನನ್ನ ಮನಸ್ಸನ್ನ ನಾನೇ ನಂದೇನಂತಾರೆ ಬ್ಯಾಡ್ ಪೀಪಲ್ನ ತಿರ್ಗಾ ಚೂಸ್ ಮಾಡಿ ನನ್ನ ಮನ್ಸು ನಾನೇ ಹೊಡೆದಾಕೊಳ್ಳೋಕೆ ನಾನು ರೆಡಿ ಇಲ್ಲ. ಬೇಜಾನ್ ಜನ ಬರ್ತಾರೆ ನಿಮ್ಮ ಜೀವನದಲ್ಲಿ, ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾರೆ, ಬಟ್ ಯಾರಿಗೂ ನೀವು ನಿಮ್ಮ ಎಮೋಷನ್ಸ್ ಸದ್ಯಕ್ಕೆ, ಆಯಿತಾ, ಈ ಟೈಮ್ ಪೀರಿಯಡ್ನಲ್ಲಿ ಎಮೋಷನಲಿ ಇನ್ವಾಲ್ವ್ಡ್ ಆಗುವಂಥದ್ದು ನೀವು ಯಾರನ್ನೂ ನೋಡ್ತಾ ಇಲ್ಲ ಇವಾಗ. ಓಕೆ, ಬಿಕಾಸ್ ನೀವು ಹೀಲ್ ಆಗ್ತಾಯಿದ್ದೀರ. ನೀವು ನಿಮ್ಮ ಹಾರ್ಟ್ ಚಕ್ರ, ನಿಮ್ಮ ಮೈಂಡ್, ನಿಮ್ಮ ಫೋಕಸ್ ಎಲ್ಲ ಇರೋದು ನಿಮ್ಮ ಎಮೋಷನಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ, ಇಂಥವ್ರಿಗೆ ಹೀಗೆ ಆಗಬೇಕು. ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ. ಸೊ ನೀವು ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ನೀವು ಒಬ್ಬರೇ ಇಲ್ಲ. ಈ ಥರ ವ್ಯಕ್ತಿಯಿಂದ ಫೇಸ್ ಮಾಡಿ ನಿಮ್ಮ ಎಮೋಷನ್ಸ್ನ ಕಾಪಾಡ್ತಿರೋದು ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ದೇವತೆಗಳು ಕೂಡ ಇದ್ದಾರೆ. ಮೇನ್ಲಿ ಶಿವ ಇದ್ದಾರೆ, ಈಶ್ವರ ಇದ್ದಾರೆ. ಮತ್ತು ಎಲ್ಲ ಒಂದು ಕಡೆ ನಿಮ್ಗೊಂದು ಮೆಸೇಜ್ ಇದರಲ್ಲಿದೆ ದ್ಯಾಟ್ ನೀವು ನಿಮ್ಮ ಪ್ಯಾಷನ್ ಅಂದರೆ ಮುಂಚೆ ನೀವು ಆ್ಯಸ್ ಎ ಸಿಂಗಲ್ ಪರ್ಸನ್ ಅಥವಾ ಹೆಂಗಿದ್ರಲ್ವ ಬಿಫೋರ್ ಈ ವ್ಯಕ್ತಿದು ಎಂಟ್ರಿ ಆಗೋ ಮುಂಚೆ ನೀವು ಲೈಫಲ್ಲಿ ಹೆಂಗಿದ್ರಲ್ಲ ಆ ಥರ ನಿಮ್ಮ ಪ್ಯಾಷನ್ ಜೊತೆ ನೀವು ಕನೆಕ್ಟ್ ಆಗಿ ಪುನಃ, ಬಿಕಾಸ್ ತುಂಬ ನಿಮ್ಮ ಇಂಟ್ಯೂಷನ್ ಮತ್ತು ಎಮೋಷನ್ಸ್ ಜೊತೆ ತುಂಬ ಆಟ ಆಡಿದ್ದಾರೆ, ನಂಗೆ ಗೊತ್ತಾಗ್ತಾಯಿದೆ ಈ ಕಾರ್ಡ್ ಮೂಲಕ. ಓಕೆ, ಸೊ ತುಂಬ ಚಾಲೆಂಜಸ್ ಫೇಸ್ ಮಾಡಿ ನಿಮ್ಮ ಇಂಟ್ಯೂಷನ್ ಟ್ರಸ್ಟ್ ಮಾಡಿ ನೀವು ಇಲ್ಲಿ ತನಕ ಬಂದಿದ್ದೀರ. ಸೊ ನಿಮ್ಮ ಇನ್ನರ್ ಕಂಪಾಸ್ನ ಅಂದರೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಮನಸ್ಸಿನ ಮಾತನ್ನು ಕಾಪಾಡ್ಕೊಳ್ಳಿ. ಬಟ್ ನಿಮಗೆ ಅಂತಲೇ ದೇವರು ಸರಿಯಾಗಿ ಚೆನ್ನಾಗಿ ಇರೋವಂಥ ವ್ಯಕ್ತಿನ ಕಳಿಸ್ತಾರೆ. ಆವಾಗ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಇವಾಗ ನಿಮ್ಮ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಎಷ್ಟೋ ಬ್ಯಾಲೆನ್ಸಲ್ಲಿ ಇದೆ ಇವಾಗ. ಮುಂಚೆ ಅಷ್ಟು ಡಿಸ್ಟರ್ಬ್ ಇಲ್ಲ ನಿಮ್ಮ ಮೈಂಡ್ ಇವಾಗ ಅಥವಾ ಎಮೋಷನ್ಸ್ ಇವಾಗ. ಬಿಕಾಸ್ ನಾವು ಇವಾಗ ಕಂಪ್ಲೀಟ್ಲಿ ಯುವರ್ ಫೋಕಸ್. ಎಷ್ಟು ಜನ ಬೇಕಾದರೂ ಇವಾಗ ನೀವು ಹುಡುಗಿಯಾಗಿದೆ, ಎಷ್ಟು ಜನ ಬೇಕಾದರೂ ಹುಡುಗರು ಬರಲಿ, ಫ್ರೆಂಡ್ಸ್ ಆಗ್ತೀನಿ, ಬಟ್ ಎಮೋಷ್ನಲಿ ಇನ್ವಾಲ್ವ್ ಆಗಬೇಕಾ? ಸ್ವಲ್ಪ ಒಂದು ಹೆಜ್ಜೆ ಹಿಂದೆ. ಅಕಸ್ಮಾತ್ ನೀವು ಹುಡುಗ ಆಗಿದ್ದರೆ ತುಂಬ ಜನ ಹುಡುಗಿರ್ ಫ್ರೆಂಡ್ಸ್ ಇದ್ದಾರೆ, ಇರಲಿ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ, ಬಟ್ ಎಮೋಷನಲಿ ಇನ್ವಾಲ್ವ್ ಆಗಬೇಕಾ? ಒಂದು ಸ್ಟೆಪ್ ಹಿಂದೆ. ಆ ಥರ ಎನರ್ಜಿ ನೈಟ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ನೀವು ನಿಮ್ಮ ಮನಸ್ಸನ್ನ ನೀವು ಹೇಗೆ ಕಾಪಾಡ್ತಿದ್ದೀರೋ ಸ್ವಲ್ಪ ಹಾಗೆ ನಾನು ಹೇಳ್ದಂಗೆ ನಿಮ್ಮ ಎಮೋಷನ್ಸ್ನು ಕೂಡ ನೀವು ಕಾಪಾಡಿ. ಯಾಕಂದರೆ ಇದು ಮುಂದೆ ಹೋಗುವಂಥದ್ದು. ಸ್ವಲ್ಪ ಲೇಟ್ ಆಗ್ಬೋದು ಬಿಕಾಸ್ ಎನರ್ಜಿ ಫುಲ್ ಸಕ್ ಮಾಡಿದ್ದಾರೆ ಅಂತ ಬರ್ತಿದೆ. ಎನರ್ಜಿ ಈಸ್ ಕಂಪ್ಲೀಟ್ಲಿ ಸಕ್ ಅಂದರೆ ನಿಮ್ಮ ಎಮೋಷ್ನಲ್ ಹೆಲ್ತ್ ತುಂಬ ಹರ್ಟ್ ಆಗಿದೆ. ಆ್ಯಂಡ್ ಅದರಿಂದ ನೀವು ಸ್ವಲ್ಪ ಆಚೆ ಬಂದಿದ್ದೀರ, ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರ. ಇನ್ನು ಮುಂದೆ ನೀವು ನಡೆಯೋದನ್ನು ನೋಡಿ, ಇನ್ನು ಮುಂದೆ ನೀವು ಶೈನ್ ಆಗ್ತೀರಾ, ಅದನ್ನು ಇವ್ರು ನೋಡ್ತಾರೆ.
ಇವಾಗ ಇವ್ರು ಎಲ್ಲ ಕಡೆಯಿಂದ ಡಿಸ್ಕನೆಕ್ಟ್ ಆಗ್ತಾ ಇದ್ದಾರೆ. ಇವ್ರು ಅವ್ರ ಲೈಫ್ ಪರ್ಪಸ್ಸಿಂದ ಡಿಸ್ಕನೆಕ್ಟ್ ಆಗ್ತಿದ್ದಾರೆ. ಲೈಫಲ್ಲಿ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ. ಅವ್ರಿಗೇನು ಮಾಡಬೇಕು, ಎಲ್ಲಿಗೋಗ್ಬೇಕು, ಯಾರನ್ನು ಕೇಳಬೇಕು, ಹೆಂಗೆ ಕೇಳಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಸೊ ದೇ ಫೀಲ್ ಲಾಸ್ಟ್ ಲೈಫಲ್ಲಿ, ಕಳೆದೋಗ್ಬಿಟ್ಟಿರಂಗೆ ಎಲ್ಲೋ ಅವ್ರ ಲೈಫಲ್ಲಿ ಅವರೇ. ಬಟ್ ನಿಮ್ಮ ಲೈಫ್ ಇವಾಗ ನಂಗೆ ಹೇಳ್ತಿದ್ದಾರೆ, ಯೋರ್ ಲೈಫ್ ಒಂದು ಆರ್ಡರಲ್ಲಿ ಬರ್ತಿದೆ ಇವಾಗ, ಅಂದರೆ ಒಂದು ಟ್ರ್ಯಾಕ್ನಲ್ಲಿ ಬರ್ತಾಯಿದೆ ಇವಾಗ. ಆ ಟ್ರ್ಯಾಕ್ ಮೇಲೆ ಇರಿ, ಆಯಿತಾ? ಇದರಿಂದ ನಿಮಗೆ ಕರಿಯರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಅಬಂಡೆನ್ಸ್ ಕೂಡ ಬರುತ್ತೆ, ಮತ್ತು ನಿಮ್ಮ ಸಕ್ಸಸ್ ಕೂಡ ಎಲ್ಲರಿಗೂ ಕಾಣುತ್ತೆ. ನಿಮ್ಮ ಸಕ್ಸಸ್ ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಎರಡೂ ತುಂಬ ಇಂಪಾರ್ಟೆಂಟು. ಕರಿಯರ್ ಮೇಲೆ ನೀವು ಹೇಗೆ ಗಮನ ಇಟ್ಟು ಮುಂದೆ ನಡೀತಾ ಇದ್ದೀರೋ ಹಾಗೆ ನಡೀರಿ. ಆಮೇಲೆ ನೀವು ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ನಾನು ಪುನಃ ಹೇಳ್ತೀನಿ, ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಡೌನ್ ಟು ಅರ್ತ್ ಪರ್ಸನ್ ನೀವು, ಗ್ರೌಂಡೆಡು ಇದ್ದೀರಾ. ನಿಮ್ಗೆ ಯಾವ ಕ್ರಿಸ್ಟಲ್ಲು ಬೇಡನ. ಇಲ್ಲಿ ನನಗೆ ಯಾವುದೇ ಕ್ರಿಸ್ಟಲ್ ಚಾನಲ್ ಆಗ್ತಿಲ್ಲ. ಚಾಲೆಂಜ್ ಅಂತ ಇದೀನಿ ನೋಡಿ, ಎನಿ ಚಾಲೆಂಜ್ ಆಯಿತಾ. ಸ್ಟಾರ್ಟಿಂಗಲ್ಲಿ ಹೇಳಿದೆ 2-3 ಸಣ್ಣ ಚಾಲೆಂಜಸ್ ಬಂದು ಸೇರಿಕೊಂಡು ಒಂದೇ ಒಂದು ದೊಡ್ಡದಾದ್ರೂ ಕೂಡ ನಿಮಗೆ ಗೊತ್ತು ಫೇಸ್ ಮಾಡೋಕ್ಕೆ. ನೀವು ಹೆದರ್ಕೊಂಡು ಹೊಡೋಗಲ್ಲ ಇವಾಗ. ನೀವು ಆ ಸ್ಥಿತಿನಲ್ಲಿದ್ದೀರಾ. ವೆರಿ ಗುಡ್. ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ಹೀಗೆ ಮುಂದಕ್ಕೆ ನಡೀತಾ ಇರಿ. ನಿಮಗೆ ಅಬಂಡೆನ್ಸ್, ಕರಿಯರ್ ಮೇಲೆ ಫೋಕಸ್, ಆಮೇಲೆ ಸರಿಯಾಗಿರೋಂತಹ ಒಂದು ವ್ಯಕ್ತಿ, ಮತ್ತು ಪ್ರೊಟೆಕ್ಷನ್ ಫ್ರಮ್ ಆಲ್ ಸೈಡ್ಸ್, ಎಮೋಷ್ನಲಿ, ಮೆಂಟಲಿ, ಸ್ಪಿರಿಚುವಲಿ, ಫಿಸಿಕಲಿ, ಎಲ್ಲ ಕಡೆಯಿಂದನೂ ಪ್ರೊಟೆಕ್ಷನ್ ಇದೆ ನಿಮಗೆ. ಏನು ಭಯ ಬೀಳ್ಬೇಡಿ. ನಿಮ್ಗೆ ಯಾರು ಏನು ಹರ್ಟ್ ಮಾಡಿದ್ರೋ ಅವ್ರಿಗೆ ಕರ್ಮ ಆಡಿಸ್ತಿದೆ. ಅದಕ್ಕೆ ಯೂನಿವರ್ಸ್ ಹೇಳಿದ್ದು ಸ್ಟಾರ್ಟಿಂಗಲ್ಲೇ, ನಾನೇನು ಚಾನಲ್ ಕೊಡೋಲ್ಲ, ಅದು ಕರ್ಮದ ಕೆಲಸ ಕರ್ಮ ಮಾಡುತ್ತೆ ಅಂತ. ನಾನು ಸ್ಟಾರ್ಟಿಂಗ್ನಲ್ಲಿ ಅದೇ ಹೇಳಿದ್ದು ನಾನು ನಿಮಗೆ. ಬಟ್ ಒಂದು ಸೀಕ್ರೆಟ್ ಹೇಳ್ತೀನಿ. ಈ ಟಾಪ್ ಆಫ್ ದ ಡೆಕ್ ನೋಡಿದ್ರೆ ನಿಮಗಿಲ್ಲಿ ನಾನು ಹೇಳಿಲ್ವಾ, ಇದ್ರ ಕೆಳಗಡೆ ನೋಡಿ ಯಾವ ಕಾರ್ಡಿದೆ, ಮತ್ತು ಇದ್ರ ಕೆಳಗಡೆ ನೋಡಿ ಯಾವ ಕಾರ್ಡ್. ನಾನು ನಿಮ್ಮ ಮುಂದೆನೇ ಕಾರ್ಡ್ ನಿಮ್ಮ ಮುಂದೆನೇ ಕಾರ್ಡ್ ತೆಗಿತಾ ಇದ್ದೀನಿ. ಸೆಲ್ಫ್ ಲವ್, ಈ ಮೂರು ಕಂಪೇರ್ ಮಾಡಿದ್ರೆ ನೀವು ಸೆಲ್ಫ್ ಲವ್ನಲ್ಲಿ ಇರಬೇಕು. ಹೋಗಿದ್ದಾಯಿತು ಬಿಟ್ಟಾಕು ಅನ್ನೋ, ಸೊ ಈ ಬೇಜಾರು ಅನ್ನೋ ಎನರ್ಜಿನಲ್ಲಿ ನೀವಿಲ್ಲ. ಓಕೆ, ಸಪ್ರೇಷನ್, ಲಿಟ್ರಲಿ ಇದು ಸಪ್ರೇಷನ್ ಕಾರ್ಡ್ ಇದು. ಈ ಸಪ್ರೇಷನ್ ಅನ್ನೋದಾಗಬೇಕಿತ್ತು. ಬಿಕಾಸ್ ನೀವು ಪಾಠ ಕಲಿಬೇಕಿತ್ತು. ಇವಾಗ ಅವರು ಟೈಮ್ ಬಂದಿದೆ, ಅವರು ಪಾಠ ಕಲಿತಾ ಇದ್ದಾರೆ. ಸೊ ಈ ಎನರ್ಜಿನಲ್ಲೂ ನೀವಿಲ್ಲ. ಸೊ ಇವಾಗ ನಿಮಗೆ ಮುಂದಕ್ಕೆ ನಿಮಗೆ ಎಂಥ ಒಂದು ಒಳ್ಳೆ ರಿಲೇಷನ್ಶಿಪ್, ಲವ್ ರಿಲೇಷನ್ಶಿಪ್, ನ್ಯೂ ಲವ್ಗೆ ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿ. ಓಕೆ, ಫಸ್ಟ್ ನಾನು ಇದೇ ಕಾರ್ಡ್ ಹೇಳಿದ್ದು ಈ ವ್ಯಕ್ತಿ ಇಟ್ಕೊಂಡು. ಬಟ್ ಫಾರ್ ನಾವು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಇದೇ ಮೆಸೇಜ್ ಬರ್ತೀವಿ. ಎಂಪ್ರೆಸ್ ಥರ ಇರ್ತಾರೆ ಅವರು, ನಿಮ್ಮಷ್ಟೇ ಲಾಯಲ್, ನಿಮ್ಮಷ್ಟೇ ನಿಮ್ಮನ್ನು ಇಷ್ಟಪಡೋದು. ಮತ್ತು ಈ ವ್ಯಕ್ತಿ ಇವರೊಬ್ಬರೂ ಅಲ್ಲ, ನಿಮ್ಮನ್ನು ಹೀಲ್ ಮಾಡ್ತಾರೆ. ಆ್ಯಂಡ್ ನೀವು ಆಲ್ರೆಡಿ ಹೀಲ್ ಆಗಿರ್ತೀರ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಇರುತ್ತೆ ನಿಮ್ಮ ಹೀಲಿಂಗು. ಸೊ ಆ ಎಲ್ಲಿ ಕಮ್ಮಿ ಇದೆಯೋ ಅದನ್ನು ಇವ್ರು ಬಂದು ತುಂಬಿಸ್ತಾರೆ. ಇಲ್ಲಿರೋರು ಯಾರೂ ಅಲ್ಲ ಇವರು. ಇದು ಡಿವೈನ್ ಟೈಮಿಂಗ್ ಬರುತ್ತೆ. ಆ್ಯಂಡ್ ಈ ರಿಲೇಷನ್ಶಿಪ್ ನೀವು ಈ ರಿಲೇಷನ್ಶಿಪ್ ಬಂದಾಗ ನೀವು ನಿಮ್ಮ ಎಮೋಷನ್ಸ್ ಓಪನ್ ಮಾಡಿ ಇನ್ವಾಲ್ವ್ ಆಗೋಕ್ಕೆ ರೆಡಿಯಾಗಿರ್ತೀರ. ಓಕೆ, ಸ್ವಲ್ಪ ಇವಾಗೇನು ಹೇಳ್ತಿದ್ದಾರೆ ಅಂದರೆ ಸ್ವಲ್ಪ ಟೈಮ್ ಇದೆ. ಸ್ವಲ್ಪ ಅಂದರೆ ಇವ್ರು ಬರೋಕ್ಕೆ ನೀವು ಫುಲ್ಲು ರೆಡಿಯಾಗಿರಬೇಕು. ಬಿಕಾಸ್ ಶೀ ಈಸ್ ರೆಡಿ. ಶೀ ಲವ್ಸ್ ಹರ್ ಸೆಲ್ಫ್. ಶೀ ಹ್ಯಾಸ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಆಮೇಲೆ ಶೀ ಈಸ್ ಲೈಕ್ ಆ್ಯಸ್ ಅಬೋವ್ ಸೋ ಬಿಲೋ ಅಂತ, ಡೌನ್ ಟು ಅರ್ತ್ ಲೇಡಿ. ತುಂಬ ಇವ್ರಿಗೂ ಅಷ್ಟೇ ತುಂಬ ಪೇಷನ್ಸ್ ಇದೆ, ಪ್ಯಾಷನ್ ಇದೆ, ಅಬಂಡೆನ್ಸ್ ಇದೆ, ಮತ್ತು ಪ್ಯೂರಿಟಿ ಕೂಡ ಇದೆ. ಸೊ ಇವ್ರಿಗೆ ಈ ಥರ ಕ್ವಾಲಿಟೀಸ್ ಒಂದು ನಿಮಿಷ ಜೈ ಶ್ರೀಕೃಷ್ಣ ಸಾರಿ ಆಯಿತಾ. ಮತ್ತು ಇವರು ನಿಮ್ಮ ಲೈಫಲ್ಲಿ ಬಂದಾಗ ನಿಮಗೆ ಏನು ಮಿಕ್ಕಿರುತ್ತಲ್ವ, ಲೈಕ್ ನಿಮ್ಮ ಪ್ಯಾಷನ್ ಜೊತೆ ನೀವು ನಿಮ್ಮ ಪ್ಯಾಷನ್ ಜೊತೆ ನೀವು ವಾಪಸ್ ಕನೆಕ್ಟ್ ಆಗ್ತೀರಾ. ಸೊ ಪ್ಯೂರಿಟಿ ಕೂಡ ನಿಮ್ಮಲ್ಲಿರುತ್ತೆ. ಇಂಟ್ಯೂಷನ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದನ್ನು ಇವ್ರು ಪೂರ್ತಿ ಮಾಡ್ತಾರೆ. ಇವ್ರು ಬಂದಾಗ ನಿಮಗೆ ಗೊತ್ತಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತೀರಾ, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಬರುತ್ತೆ. ಇವಾಗ ನೀವು ಒಬ್ಬರೇ ದುಡಿತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಅಥವಾ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತ ಇಟ್ಕೊಳ್ಳಿ. ಬಟ್ ಇವ್ರು ಬಂದಾದಮೇಲೆ ನಿಮಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಬರುತ್ತೆ. ಅಂದರೆ ಶಿಲ್ ಬಿ ಲೈಕ್ ಶಿ ಅಥವಾ ಹಿ ಆಗಿರ್ಬೋದು. ಈ ವ್ಯಕ್ತಿ ವಿಲ್ ಬಿ ಲೈಕ್ ಒಬ್ರಿಗೊಬ್ರು ಅಂದರೆ ಮ್ಯಾಚ್ ಮೇಡ್ ಇನ್ ಹೆವೆನ್. ಮದುವೆ ಅಂದರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್, ಮ್ಯಾಚ್ ಮೇಡ್ ಇನ್ ಹೆವೆನ್ ಅಂತಾರಲ್ವ, ಆ ಥರ ಜೋಡಿ ಇದು. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು. ಆ್ಯಂಡ್ ನೀವು ಇದ್ರ ಕೆಳಗಡೆ ನೀವು ಇದನ್ನು ಬಿಟ್ಟು, ಈ ಎನರ್ಜಿನ ಬಿಟ್ಟು ನಾನು ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡಿರೋದು ಕರೆಕ್ಟಾಗಿದೆ. ಎಸ್, ನಿಮ್ಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು,
ಬಟ್ ನೀವು ಫೇಸ್ ಮಾಡ್ತಾಯಿದ್ದೀರಾ, ಫೇಸ್ ಮಾಡಿ. ನಿಮ್ಮ ಪ್ಯಾಷನ್ ಜೊತೆ ನಾನು ಆವಾಗಲೇ ಹೇಳಿದೆ, ನಾನು ಇವಾಗೂ ಹೇಳ್ತೀನಿ, ಈ ಕಾರ್ಡು ಹೇಳುತ್ತೆ ನಿಮ್ಮ ಪ್ಯಾಷನ್ ಜೊತೆ ನೀವು ಪುನಃ ಏನಂತಾರೆ, ನಿಮ್ಮ ಪ್ಯಾಷನ್ ಜೊತೆ ನೀವು ಪುನಃ ಜೋಡಿ, ಆಯಿತಾ, ಪುನಃ ಜೋಡಿ. ಇವಾಗ ನಿಮ್ಗೆ ಲವ್ ಬೇಕು, ಕರಿಯರ್ ಬೇಕು, ಪ್ಯಾಷನ್ ಬೇಕು, ಏನೇ ಇದು ನಿಮ್ಮ ಪ್ಯಾಷನ್ ಈಸ್ ಯೋರ್, ನೀವು ಇಷ್ಟಪಡೋ ವ್ಯಕ್ತಿ. ನಿಮ್ಮ ಕರಿಯರ್ ನೀವು ಇಷ್ಟಪಡೋ ಇಟ್ ಸೆಲ್ಫ್ ನೀವು ಇಷ್ಟಪಡೋಂಥ ವ್ಯಕ್ತಿ ಫಾರ್ ನಾವ್. ಓಕೆ, ಈ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡೋರಿಗೆ ಏನು ಕರ್ಮ ತೋರಿಸ್ಬೇಕು ಅದು ಅವ್ರು ನೋಡ್ತಿದ್ದಾರೆ, ಅದು ಕರ್ಮದ ಕೆಲಸ ಅದು ಮಾಡ್ತಿದ್ದಾರಂತೆ. ನನಗೆ ಯೂನಿವರ್ಸ್ ಕಡೆಯಿಂದ ಈ ವ್ಯಕ್ತಿ ಬಗ್ಗೆ ಯಾವುದೇ ಏನೂ ಮೆಸೇಜ್ ಬರ್ತಾಯಿಲ್ಲ. ಇಟ್ಸ್ ಜಸ್ಟ್ ದಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಸೇಮ್ ಅದೇ. ಮಿಕ್ಕಿದೆಲ್ಲ ನಿಮ್ಮ ಬಗ್ಗೆ ಬಂತು. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ಯು. ನೀವು ಹೀಗೆ ಮುಂದೆ ನಡೀರಿ. ಸೊ ಈಸ್ ಇಟ್ ವರ್ತ್? ಎಸ್, ಇಟ್ ಈಸ್ ವರ್ತ್. ಇಟ್ ಈಸ್ ವರ್ತ್, ಖಂಡಿತವಾಗ್ಲೂ. ನಿಮ್ಮ ಎಮೋಷನ್ಸ್, ನಿಮ್ಮ ನೀವು ನಿಜವಾದಿದ್ದು, ಒಂದು ಟ್ರೂತ್ ಅನ್ನೋದು ಮೇಂಟೈನ್ ಮಾಡಿದ್ದು, ಮತ್ತು ಸಪೋರ್ಟ್ ಮಾಡಿದ್ದು ಎಲ್ಲನೂ ಡಿಸಡ್ವಾಂಟೇಜ್ ತೊಗೊಂಡು ನಿಮ್ಮನ್ನು ಚಾಲೆಂಜಸ್ ಹಾಕಿ ನೀವು ಅದರಿಂದ ಆಚೆ ಬಂದು ನೀವೆಲ್ಲ ಒಂದು ಕಡೆ ಗೆದ್ದು ನಿಂತಿದ್ದೀರಾ ಇವತ್ತು. ಸೊ ಈ ವ್ಯಕ್ತಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ಸೊ ಆ ರೀತಿಯಲ್ಲಿ ಇದು ಎಸ್ಸು, ನಾಟ್ ಲೈಕ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ಬೇಕು ಅಂತಿಲ್ಲ, ಆ ಥರ ಅಲ್ಲ. ಇಷ್ಟೊಂದು ಪಾಠ ಹೇಳ್ಕೊಟ್ಟಿಯಲ್ಲ ನೀನು ನನಗೆ, ತುಂಬ ಥ್ಯಾಂಕ್ಸ್ ಅಮ್ಮ, ಅಥವಾ ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಥ್ಯಾಂಕ್ಸ್. ಈ ಥರ ಲೆಸನ್ಸ್ ನಾನು ಯಾವ ಕಾಲೇಜು PhD ಮಾಡಿದ್ರು ನನಗೆ ಈ ಥರ ಲೆಸನ್ಸ್ ಯಾರೂ ಹೇಳ್ಕೊಡ್ತಿರ್ಲಿಲ್ಲ ಜೀವನದ ಬಗ್ಗೆ. ಅಂಥದ್ದು ನೀ ಹೇಳ್ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಬಿಟ್ಬಿಡಿ ಸಾಕು. ಇನ್ನೇನೇ ನಿಮ್ಮದೇನೇ ಇದ್ರ ತಲೆಯಲ್ಲಿ ನೆಕ್ಸ್ಟು ಈ ಕಾರ್ಡ್ ಮುಚ್ಚಿ, ಬಿಕಾಸ್ ಈ ವ್ಯಕ್ತಿದು ಕರ್ಮದ ಕೆಲಸ ನೋಡ್ಕೊಳ್ಳುತ್ತೆ. ಇವಾಗ ನೀವು ಏನೇ ಇದ್ರೂ ನಿಮ್ಮ ಎಮೋಷನ್, ನಿಮ್ಮ ಕರಿಯರ್, ಇದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ನಿಮ್ಮ ಈ ಸಕ್ಸಸ್ನ ಈ ವ್ಯಕ್ತಿ ನೋಡೇ ನೋಡ್ತಾರೆ, 100% ನೋಡ್ತಾರೆ. ಆ್ಯಂಡ್ ಮುಂದಕ್ಕೆ ನೀವು ಒಂದು ಒಳ್ಳೆ ರಿಲೇಷನ್ಶಿಪ್ನಲ್ಲಿ ಇರೋದು ಕೂಡ ಇವ್ರು ನೋಡ್ತಾರೆ. ಆ್ಯಂಡ್ ಇವಾಗಲೇ ದೇ ಆರ್ ರಿಗ್ರೆಟಿಂಗ್ ಅಂತ ಏನಂತಾರೆ ಪದ ಬಂತು. ದೇ ಆರ್ ರಿಗ್ರೆಟಿಂಗ್ ಅಂತ ಪದ ಬಂತು. ಫೈನಲಿ ಒಂದು ವರ್ಡ್ ಕೊಟ್ರಲ್ಲ, ಥ್ಯಾಂಕ್ ಯು ಯೂನಿವರ್ಸ್ಗೆ. ರಿಗ್ರೆಟ್ ಮಾಡ್ತಿದ್ದಾರೆ ಅಂತ ಬಂತು. ಬಟ್ ನೀವು ಏನು ದಾರಿನಲ್ಲಿ ನಡೀತಿದ್ದೀರೋ ಆ ದಾರಿ ಕರೆಕ್ಟಾಗಿದೆ. ದಯವಿಟ್ಟು ಈ ದಾರಿಲೇ ನಡೀರಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಸೊ ಈಸ್ ಇಟ್ ವರ್ತ್, ಪುನಃ ಹೇಳ್ತೀನಿ, ಈಸ್ ಇಟ್ ವರ್ತ್ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡೋದು? ಎಸ್. ಆದರೆ ಬೇರೆ ಯಾವ ರೀತಿಯಲ್ಲಿ, ಥ್ಯಾಂಕ್ ಯು ಹೇಳೋ ರೀತಿಯಲ್ಲಿ. ಏನಕ್ಕೆ, ನಿಮ್ಮ ಜೀವನದ ಬಗ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಇವರು. ನೀವು ಹರ್ಟ್ ಆದರೆ ನೀವು ಪುನಃ ವಾಪಸ್ ನೀವು ಹೆಂಗೆ ನೀವು ಎದ್ದು ನಿಂತ್ಕೊಬೋದು ಅದನ್ನು ಹೇಳ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಇವ್ರನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಒಂದು ಸ್ವಲ್ಪ ಮಟ್ಟದ ದಿವಸ ಇಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದಿರಂಗೆ ಈ ವ್ಯಕ್ತಿ ನಿಮ್ಮ ಮೈಂಡ್, ಬಾಡಿ, ಸೋಲಿಂದ ಹೊಟ್ಟೆ ಹೋಗ್ತಾರೆ, ಆಯಿತಾ? ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇವಾಗ ನಂಗೆ ಮೆಸೇಜ್ ಬಂತು ದಟ್ ದಿಸ್ ಪರ್ಸನ್ ಈಸ್ ರಿಗ್ರೆಟ್ಟಿಂಗ್. ಅವ್ರಿಗೆ ತುಂಬ ಪಶ್ಚಾತ್ತಾಪ ಆಗ್ತಾಯಿದೆ, ಹಂಗೋ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ. ಬಟ್ ಇಟ್ಸ್ ಟೂ ಲೇಟ್. ನೀವು ಹೋಗಿದ್ದೆ ಒಳ್ಳೆಯದಾಯಿತು. ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ನ ನೀವು ಕಾಪಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಯು. ನಿಮ್ಮ ಥರ ಲೆಸನ್ಸ್ ಯಾರೂ ಹೇಳ್ಕೊಟ್ಟಿರಲ್ಲ, ತುಂಬ ಥ್ಯಾಂಕ್ ಯು. ಅಷ್ಟೇ, ನಾನೇ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟೆ ನಿಮ್ಮ ಕಡೆಯಿಂದ. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ನಗ್ನಗ್ತಾ ಹೀಗೆ ಚೆನ್ನಾಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಕೆಲವು ಸತಿ ಇಂಥ ವ್ಯಕ್ತಿಗಳು ಬರ್ತಾರೆ, ಥ್ಯಾಂಕ್ ಯು ಹೇಳ್ಬಿಟ್ಟು ಕಳಿಸ್ಬೇಕು ಅಷ್ಟೇ. ಓಕೆ, ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ತುಂಬ 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 ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ, ರೀಡಿಂಗ್ ಮಾಡಿ. ನಾನು ಆದಷ್ಟು ಬೇಗ ಕ್ಯಾಮ್ರಾ ಮುಂದೆ ಬರ್ತೀನಿ, ಆಯಿತಾ? ನಾನು ನಿಮ್ಮನ್ನೆಲ್ಲರೂ ನೋಡಬೇಕು ಅನ್ನೋ ತುಂಬ ಆಸೆ. ಹೋಗ್ತಾ ನಾನು ಟ್ಯಾರೋ ಕ್ಲಾಸಸ್ ತೊಗೊತೀನಿ, ಹೇಳ್ಕೊಡೋದು. ನಾನು ನಿಮ್ಗೆ ಹೆಂಗೆ ಟ್ಯಾರೋ ಹೇಳ್ಕೊಡೋದು, ಫುಲ್ ನಾನು ಹೆಂಗೆ ಮಾಡ್ತೀನೋ ಸೇಮ್ ಅದೇ ಥರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಸ್ವಲ್ಪ ನಾನು ಇನ್ನೂ ಜಾಸ್ತಿ ಪರ್ಫೆಕ್ಟ್ ಆಗೋಕ್ಕೆ ನಾನು ಕಲಿತಾ ಇಲ್ಲ, ಲೈಕ್ ನಾನು ದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತೀನಿ. ಜೈ ಶ್ರೀ ಕೃಷ್ಣ, ನಮಸ್ಕಾರ. ಎಲ್ಲರೂ ಚೆನ್ನಾಗಿರಿ. ನಮಸ್ಕಾರ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಬಾಯ್.